ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 10ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಮಯನ್ಮಾರ್ ಈ ಕೆಳಗಿನ ಯಾವ ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮೇಲಿನ ಎಲ್ಲ ರಾಜ್ಯಗಳ ಜೊತೆ ಮಯನ್ಮಾರ್ ದೇಶ ಗಡಿಯನ್ನ ಹಂಚಿಕೊಳ್ಳುತ್ತೆ. ಈ ಮಯನ್ಮಾರ್ ಭಾರತದ 4 ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಂಡಿದೆ. ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶ ಈ 4 ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ಭಾರತ ಮತ್ತು ಮಯನ್ಮಾರ್ ನಡುವೆ 1643 ಕಿಲೋಮೀಟರ್ಗಳಷ್ಟು ಗಡಿ ರೇಖೆ ಇದೆ. ಇವಾಗ ಭಾರತ ಮತ್ತು ಮಯನ್ಮಾರ್ ನಡುವೆ ಇರುವಂತಹ ಈ ಗಡಿ ಪ್ರದೇಶದಲ್ಲಿ ಮುಕ್ತ ಸಂಚಾರ ಒಪ್ಪಂದ ಏನಿದೆ ಅದನ್ನು ರದ್ದು ಮಾಡೋಕೆ ಭಾರತ ಸರ್ಕಾರ ಮುಂದಾಗುತ್ತೆ. ಏನಿದು ಮುಕ್ತ ಸಂಚಾರ ಒಪ್ಪಂದ? ಸೊ ಆಕ್ಟ್ ಈಸ್ಟ್ ಪಾಲಿಸಿ, ಆಕ್ಟ್ ಈಸ್ಟ್ ನೀತಿಯ ಪ್ರಕಾರವಾಗಿ ಈ ಒಂದು ಮುಕ್ತ ಸಂಚಾರ ಒಪ್ಪಂದವನ್ನು ಆರಂಭ ಮಾಡಲಾಗುತ್ತೆ. ಅಂದರೆ ಈ ಗಡಿರೇಖೆಯಲ್ಲಿ ಇರುವಂತಹ ಎರಡೂ ಕಡೆ ಇರುವಂತಹ ಜನ ಏನು ಮಾಡಬಹುದು, ಯಾವುದೇ ದಾಖಲೆಗಳಿಲ್ಲದೆ ಇನ್ಕ್ಲೂಡಿಂಗ್ ವೀಸಾ, ಯಾವುದೇ ದಾಖಲೆಗಳಿಲ್ಲದೆ ಪರಸ್ಪರ ಸಂಚಾರ ಮಾಡಬಹುದು. ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚಾರ ಮಾಡಬಹುದು ಈ ಗಡಿರೇಖೆಯಲ್ಲಿ. ಸೊ ಏನು ಒಪ್ಪಂದ ಇದೆ ಇದನ್ನು ಇವಾಗ ರದ್ದು ಮಾಡೋಕೆ ಭಾರತ ಸರ್ಕಾರ ಮುಂದಾಗಿದೆ. ಸೊ ಇದರ ಭಾಗವಾಗಿ ಒಂದು ಫೆನ್ಸಿಂಗ್ ಅನ್ನ ಈ ಗಡಿರೇಖೆಯಲ್ಲಿ ಅಳವಡಿಸೋಕೆ ಸರ್ಕಾರ ಮುಂದಾಗಿರುತ್ತೆ. ಯಾಕೆ ರದ್ದು ಮಾಡ್ತಾ ಇದ್ದಾರೆ, ರೀಸನ್ ಏನು ಅಂತಂದ್ರೆ ಅಕ್ರಮ ವಲಸೆ ಇರಬಹುದು, ಶಸ್ತ್ರಾಸ್ತ್ರ ಸಾಗಣೆ ಇರಬಹುದು ಹಾಗೂ ಮಾದಕ ವಸ್ತುಗಳ ಕಳ್ಳ ಸಾಗಣೆ. ಸೊ ಈ ಒಂದು ಕಾರಣಗಳಿಗಾಗಿ, ಈ ಒಂದು ಭಾರತದ ವಿರೋಧಿ ಕಾರಣಗಳಿಗಾಗಿ ಈ ಒಂದು ಮುಕ್ತ ಸಂಚಾರ ಒಪ್ಪಂದ ಏನಿದೆ ಇದನ್ನ ರದ್ದು ಮಾಡೋಕೆ ಭಾರತ ಸರ್ಕಾರ ಮುಂದಾಗಿದೆ. ಜಾಗತಿಕ ನಕ್ಷೆಯಲ್ಲಿ ಭಾರತ ಈ ಭಾಗದಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಮಯನ್ಮಾರ್ ಬರುತ್ತೆ. ಸೊ ಮಯನ್ಮಾರ್ ಈ ಭಾಗದಲ್ಲಿ ಬರುತ್ತೆ. ಮಯನ್ಮಾರ್ನ ರಾಜಧಾನಿ ನೈಪಿಡಾವ್. ಇಲ್ಲಿನ ಅಧಿಕೃತ ಭಾಷೆ ಬರ್ಮೀಸ್. ಪ್ರಸ್ತುತ ಇಲ್ಲಿನ ಪ್ರಧಾನಿ ಮಿನ್ ಆಂಗ್ ಹ್ಲೈಂಗ್. ಹಾಗೆ ಇಲ್ಲಿನ ಕರೆನ್ಸಿ ಏನಿದೆ ಕ್ಯಾಟ್ ಅಂತ ಕರೀತಾರೆ. ಸೊ ಮಯನ್ಮಾರ್ನ ಕರೆನ್ಸಿ ಕ್ಯಾಟ್. ಇನ್ನು ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಮಯನ್ಮಾರ್, ಹೌದು ನಮ್ಮ ಭಾರತದ ನಕ್ಷೆಯಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡೋಣ. 4 ರಾಜ್ಯಗಳ ಜೊತೆ ಮಯನ್ಮಾರ್ ಗಡಿಯನ್ನು ಹಂಚಿಕೊಳ್ಳುತ್ತೆ. ಒಂದನೇದಾಗಿ ಅರುಣಾಚಲ ಪ್ರದೇಶ ಈ ಭಾಗದಲ್ಲಿ ಬರುತ್ತೆ. ಅದರ ಕೆಳಗಡೆ ನಾಗಾಲ್ಯಾಂಡ್ ಬರುತ್ತೆ. ಅದರ ಕೆಳಗಡೆ ಮಣಿಪುರ್ ಬರುತ್ತೆ. ಇನ್ನು ಅದರ ಕೆಳಗಡೆ ಮಿಜೋರಾಂ ಬರುತ್ತೆ. ಸೊ ಈ ಒಂದು ಬಾರ್ಡರ್ನಲ್ಲಿ ಮಯನ್ಮಾರ್ ಗಡಿಯನ್ನು ಹಂಚಿಕೊಳ್ಳುತ್ತೆ. ಈ ಬಾರ್ಡರ್ನಲ್ಲಿರುವಂತಹ ಜನ ಏನು ಮಾಡ್ಬೋದು, ಈ ಮುಕ್ತ ಸಂಚಾರ ಒಪ್ಪಂದದ ಪ್ರಕಾರ ಎರಡೂ ಕಡೆ ಸುಲಭವಾಗಿ ಯಾವುದೇ ದಾಖಲೆಗಳಿಲ್ಲದೆ ಅವರು ಸಂಚಾರ ಮಾಡಬಹುದಾಗಿತ್ತು. ಬಟ್ ಅದನ್ನು ಇವಾಗ ರದ್ದು ಮಾಡ್ತಾ ಇದೆ ಭಾರತ ಸರ್ಕಾರ. ಮುಂದಿನ ಪ್ರಶ್ನೆ, ಲಕ್ಷದ್ವೀಪ್ ಎಷ್ಟು ದ್ವೀಪಗಳ ಸಮೂಹವಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು 3, 12, 24, 36. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಲಕ್ಷದ್ವೀಪ್ ಕೇಂದ್ರಾಡಳಿತ ಪ್ರದೇಶ ಏನಿದೆ ಭಾರತದ ಭಾಗ. ಸೊ ಈ ಒಂದು ಲಕ್ಷದ್ವೀಪ್ 36 ದ್ವೀಪಗಳ ಒಂದು ಸಮೂಹ ಆಗಿರುತ್ತೆ. ಸೊ ಲಕ್ಷದ್ವೀಪದಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನ ಕೊಡೋಕೆ ವಿವಿಧ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡಿದೆ. ಸೊ ಅದರ ಭಾಗವಾಗಿ ಫ್ಲೈಟ್ 19 ಮತ್ತು ಸ್ಪೈಸ್ ಜೆಟ್ ವಿಮಾನಯಾನ ಕಂಪನಿಗಳೇನಿದೆ, ಸೊ ಈ ಒಂದು ಲಕ್ಷದ್ವೀಪ್ಗೆ ಸಂಪರ್ಕವನ್ನು ಕೊಡೋಕೆ ಒಂದು ಮುಂದೆ ಬಂದಿದೆ, ಒಂದು ಯೋಜನೆಯನ್ನು ರೂಪಿಸಿಕೊಂಡಿರುತ್ತೆ. ಯಾಕೆ ಭಾರತ ಸರ್ಕಾರ ಲಕ್ಷದ್ವೀಪ್ಗೆ ಪ್ರವಾಸೋದ್ಯಮವನ್ನು ಉತ್ತೇಜನೆ ಮಾಡ್ತಾ ಇದೆ, ರೀಸನ್ ಏನು ಅಂತಂದರೆ,
ಸೊ ಇದೇ ಒಂದು ಕ್ಲೈಮೇಟ್ ಇರುವಂತಹ, ಇದೇ ಒಂದು ಬ್ಯೂಟಿಫಿಕೇಶನ್ ಇರುವಂತಹ ಮಾಲ್ಡೀವ್ಸ್ಗೆ ಭಾರತೀಯರು ಅತಿ ಹೆಚ್ಚು ಭೇಟಿಯನ್ನು ನೀಡ್ತಾ ಇದ್ರು. ಮಾಲ್ಡೀವ್ಸ್ ದೇಶಕ್ಕೆ ಭಾರತೀಯರು ಅತಿ ಹೆಚ್ಚು ಭೇಟಿ ನೀಡ್ತಾ ಇದ್ರು. ಸೊ ಯಾವಾಗ ಕಳೆದ 1-2 ತಿಂಗಳಿನಿಂದ ಮಾಲ್ಡೀವ್ಸ್ನ ಸಚಿವರು ಭಾರತದ ಪ್ರಧಾನಿಯ ವಿರುದ್ಧ, ನರೇಂದ್ರ ಮೋದಿಯ ವಿರುದ್ಧ ಅವಹೇಳನಕಾರಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆ ಕೊಟ್ಟ ತಕ್ಷಣ ನಮ್ಮ ನರೇಂದ್ರ ಮೋದಿಯವರು ಕೂಡ ಲಕ್ಷದ್ವೀಪ್ಗೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಭೇಟಿ ನೀಡಿದಾಗ ಸುಂದರವಾದಂತಹ ಕೆಲವೊಂದು ಪಿಕ್ಚರ್ಸ್ಗಳನ್ನು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡ್ತಾರೆ. ಸೊ ನಮ್ಮ ಬ್ಯೂಟಿಫಿಕೇಶನ್ ನಮ್ಮ ಭಾರತದಲ್ಲಿ ಇರುವಾಗ, ಇಂತಹ ಒಳ್ಳೆಯ ಒಂದು ಸೌಂದರ್ಯ ಭಾರತದಲ್ಲಿ ಇರುವಾಗ ನೀವೇಕೆ ಮಾಲ್ಡೀವ್ಸ್ಗೆ ವಿಸಿಟ್ ಮಾಡ್ತೀರಾ ಅನ್ನುವಂಥ ಒಂದು ಸಂದೇಶ ಆಗಿತ್ತದು. ಹಾಗಾಗಿ ಅತಿ ಹೆಚ್ಚು ಒಂದು ಪ್ರವಾಸಿಗರು ಮಾಲ್ಡೀವ್ಸ್ಗೆ ಭೇಟಿ ನೀಡುವಂತಹ ಅತಿ ಹೆಚ್ಚು ಪ್ರವಾಸಿಗರಲ್ಲಿ ಭಾರತೀಯರು 1ನೇ ಸ್ಥಾನದಲ್ಲಿದ್ದರು, ಚೀನಾ 2ನೇ ಸ್ಥಾನದಲ್ಲಿತ್ತು. ಯಾವಾಗ ಅವಹೇಳನಕಾರಿ ಸ್ಟೇಟ್ಮೆಂಟ್ಸ್ ಬಂತು ಮಾಲ್ಡೀವ್ಸ್ನ ಸಚಿವರಿಂದ, ಆವಾಗ ಬಹಳಷ್ಟು ಭಾರತೀಯರು ಮಾಲ್ಡೀವ್ಸ್ನ ಟ್ರಿಪ್ಗಳನ್ನು ಕ್ಯಾನ್ಸಲ್ ಮಾಡಿ ಲಕ್ಷದ್ವೀಪ್ಗೆ ಶಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಕ್ಷದ್ವೀಪ್ಗೆ ಪ್ರವಾಸಕ್ಕೆ ಬರೋಕ್ಕೆ ಶಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಲಕ್ಷದ್ವೀಪದಲ್ಲಿ ಬಹಳಷ್ಟು ಒಂದು ಬೇಸಿಕ್ ಫೆಸಿಲಿಟೀಸ್ಗಳು ಇನ್ನೂ ಡೆವಲಪ್ಮೆಂಟ್ ಇಲ್ಲ. ಹೋಟೆಲ್ ಸಿಸ್ಟಮ್ ಆಗಿರ್ಬೋದು ಅಥವಾ ಒಂದು ಸಾರಿಗೆ ಸಂಪರ್ಕ ಆಗಿರ್ಬೋದು, ಅವೆಲ್ಲವನ್ನ ಕೂಡ ಇವಾಗ ಡೆವಲಪ್ಮೆಂಟ್ ಮಾಡೋಕೆ ಒಂದು ಕೇಂದ್ರ ಸರ್ಕಾರ ಮುಂದಾಗಿರುತ್ತೆ. ಸೊ ನಮ್ಮ ಒಂದು ಹಣವನ್ನು ಬೇರೆ ದೇಶಕ್ಕೆ ಹೋಗಿ ಖರ್ಚು ಮಾಡೋದ್ರಿಂದ ಅಲ್ಲಿನ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ವಿನಃ ನಮ್ದೇನು ಆರ್ಥಿಕ ಅಭಿವೃದ್ಧಿ ಆಗೋದಿಲ್ಲ. ಆ ಕಾರಣಕ್ಕಾಗಿ ಲಕ್ಷದ್ವೀಪ್ನಲ್ಲಿ ನಾವೇನಾದರೂ ಒಂದು ಒಳ್ಳೆಯ ಫೀಚರ್ಸನ್ನು, ಒಳ್ಳೆಯ ಫೆಸಿಲಿಟೀಸನ್ನು ಕೊಟ್ಟಾಗ ಬಹಳಷ್ಟು ಒಂದು ಪ್ರವಾಸಿಗರು ನಮ್ಮ ದೇಶದಲ್ಲಿ ಅವರು ಸುತ್ತಾಡೋದ್ರಿಂದ ಅವರ ಒಂದು ಎಕಾನಮಿ, ನಮ್ಮ ಎಕಾನಮಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ, ಪ್ರವಾಸೋದ್ಯಮ ಕೂಡ ಪಾರ್ಟ್ ಆಫ್ ದ ಎಕಾನಮಿ ಅಂತ ಹೇಳಿ ಇವಾಗ ಲಕ್ಷದ್ವೀಪ್ನಲ್ಲಿ ಏನು ಮಾಡ್ತಿದ್ದಾರೆ, ಬೇಸಿಕ್ ಫೆಸಿಲಿಟೀಸ್ ಏನೇನು ಸಾರಿಗೆ, ಹೋಟೆಲ್ ಸಿಸ್ಟಮ್ ಎಲ್ಲವನ್ನ ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಭಾರತೀಯ ನಕ್ಷೆಯಲ್ಲಿ ಲಕ್ಷದ್ವೀಪ್ ಈ ಭಾಗದಲ್ಲಿ ಬರುತ್ತೆ. ಈ ಲಕ್ಷದ್ವೀಪ್ ಏನಿದೆ ಅರೇಬಿಯನ್ ಸಮುದ್ರ ಮತ್ತು ಲಾಕ್ಡ್ಯೂ ಸಮುದ್ರದ ನಡುವೆ ಕಂಡು ಬರುತ್ತೆ. ಕೇಳ್ತಾರೆ ಎಕ್ಸಾಮ್ನಲ್ಲಿ ಯಾವ ಒಂದು ಪ್ಲೇಸ್ನಲ್ಲಿ ಬರುತ್ತೆ ಅಂದರೆ ಅರೇಬಿಯನ್ ಸಮುದ್ರ ಮತ್ತು ಲಾಕ್ಡ್ಯೂ ಸಮುದ್ರದ ನಡುವೆ ಕಂಡು ಬರುತ್ತೆ. ಇದು 36 ದ್ವೀಪಗಳ ಒಂದು ಸಮೂಹ ಆಗುತ್ತೆ. ಇದರ ರಾಜಧಾನಿ ಕವರತ್ತಿ. ಸೊ ಇಲ್ಲಿ ಮುಖ್ಯವಾಗಿ 3 ದ್ವೀಪಗಳ ಗುಂಪನ್ನು ಮಾಡ್ತಾರೆ. 36 ದ್ವೀಪಗಳು ಏನಿದೆ ಅದನ್ನು 3 ಗುಂಪು ಮಾಡ್ತಾರೆ. ಉತ್ತರದ ಕಡೆ ಅಮಿಂಡ್ಯೂ ದ್ವೀಪದ ಗುಂಪಾಗುತ್ತೆ, ಹಾಗೆ ಮಧ್ಯಭಾಗದಲ್ಲಿ ಲಾಕ್ಡ್ಯೂ ದ್ವೀಪ ಆಗುತ್ತೆ, ಹಾಗೆ ಈ ಕಡೆ ದಕ್ಷಿಣ ಭಾಗದಲ್ಲಿ ಮಿನಿಕಾಯ್ ದ್ವೀಪ ಆಗುತ್ತೆ. ಈ ಲಾಕ್ಡ್ಯೂ ದ್ವೀಪ ಮತ್ತು ಮಿನಿಕಾಯ್ ದ್ವೀಪದ ನಡುವೆ 9 ಡಿಗ್ರಿ ಚಾನಲ್ ಬರುತ್ತೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ 9 ಡಿಗ್ರಿ ಚಾನಲ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಲಾಕ್ಡ್ಯೂ ದ್ವೀಪ ಮತ್ತು ಮಿನಿಕಾಯ್ ದ್ವೀಪದ ನಡುವೆ ಕಂಡು ಬರುತ್ತೆ. ಸೊ ಇಷ್ಟು ತಮಗೆ ಮ್ಯಾಪ್ ಬೇಸಿಸ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಮತ್ತು ಮಾಹಿತಿ ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ, ನರೇಗಾ ಯೋಜನೆ ಅಡಿಯಲ್ಲಿ ಬರ ಅಥವಾ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಉದ್ಯೋಗವನ್ನು ಎಷ್ಟು ದಿನಗಳಿಗೆ ವಿಸ್ತರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು 100 ದಿನ, 120 ದಿನ, 150 ದಿನ, 200 ದಿನ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 150 ದಿನಗಳಿಗೆ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ಒಂದು ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಉದ್ಯೋಗದ ದಿನಗಳನ್ನು ಎಕ್ಸ್ಟೆಂಡ್ ಮಾಡಬಹುದು. ಸೊ ಯೋಜನೆ ಏನು ಹೇಳುತ್ತೆ, ನರೇಗಾ ಯೋಜನೆಯ ಪ್ರಕಾರ ಕುಟುಂಬದ ಒಬ್ಬ ಸದಸ್ಯನಿಗೆ ವಾರ್ಷಿಕವಾಗಿ 100 ದಿನಗಳವರೆಗೆ ಕೆಲಸವನ್ನು ಕೊಡಬೇಕು ಅಂತ ಹೇಳಿ ಯೋಜನೆ ಹೇಳುತ್ತೆ. ಆದರೆ ಬರ ಪರಿಸ್ಥಿತಿ ಅಥವಾ ಒಂದು ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ, ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಈ 100 ದಿನ ಏನಿರುತ್ತೆ ಅದನ್ನು 150 ದಿನಗಳಿಗೆ ಎಕ್ಸ್ಟೆಂಡ್ ಮಾಡಬಹುದು, ವಿಸ್ತರಣೆ ಮಾಡಬಹುದು, 50 ದಿನ ಎಕ್ಸ್ಟೆಂಡ್ ಮಾಡಬಹುದು. ಆದರೆ ಇದಕ್ಕೆ ಪರ್ಮಿಷನ್ ಯಾರು ಕೊಡಬೇಕು ಅಂದರೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರುತ್ತೆ. ಕೇಂದ್ರ ಸರ್ಕಾರ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಪ್ರಸ್ತುತ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದರೆ, ಕರ್ನಾಟಕದಲ್ಲಿ ಪ್ರಸ್ತುತ 223 ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ಘೋಷಣೆ ಆಗಿರುತ್ತೆ. ಬರದ ಪರಿಸ್ಥಿತಿ ಘೋಷಣೆ ಆಗುತ್ತೆ. ಹಾಗಾಗಿ ಬಹಳಷ್ಟು ಜನ ಗುಳೆ ಹೋಗ್ತಾ ಇದ್ದಾರೆ. ಗುಳೆ ಅಂದರೆ ವಲಸೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕೆಲಸಗಳಿಗೆ. ಈ ಯೋಜನೆಯ ಉದ್ದೇಶ ಏನಾಗಿತ್ತು ಅಂತಂದರೆ, ಮುಖ್ಯವಾಗಿ ಕೃಷಿ ಏನಿದೆ, ಭಾರತದಲ್ಲಿ ಕೃಷಿ ಏನಿದೆ 365 ದಿನಗಳವರೆಗೆ ಅದು ಇರೋದಿಲ್ಲ. ಬಿಕಾಸ್ ಅದೊಂದು ಸೀಸನಲ್, ಮಳೆ ಇರಲಿಲ್ಲ ಅಥವಾ ನೀರಿನ ಸಮಸ್ಯೆ ಆದಾಗ ಕೃಷಿಯಲ್ಲಿ ಉತ್ಪಾದನೆ ಇರೋದಿಲ್ಲ, ಕೆಲಸ ಇರೋದಿಲ್ಲ. ಹಾಗಾಗಿ ಈ ಯೋಜನೆ ಅಡಿಯಲ್ಲಿ ಏನು ಮಾಡ್ತಾರೆ, ನರೇಗಾ ಯೋಜನೆ ಅಡಿಯಲ್ಲಿ ಕುಟುಂಬದ ಒಬ್ಬ ಸದಸ್ಯನಿಗೆ 100 ದಿನಗಳವರೆಗೆ ಕೆಲಸ ಕೊಡ್ತಾರೆ. ಹಾಗೆ ಪ್ರತಿದಿನ ಅವರಿಗೆ ಕೂಲಿ ಇರುತ್ತೆ 323 ರೂಪಾಯಿ. ಈ ರೀತಿ ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಬೇರೆ ಬೇರೆ ಒಂದು ಕೂಲಿ ಇದೆ.
ಹಾಗೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ 100 ದಿನಗಳ ಕೆಲಸ ಇರುತ್ತೆ. ಬಟ್ ಇವಾಗ ಅದನ್ನು 150 ದಿನಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಉದ್ದೇಶ. ಕಾರಣ ಇಷ್ಟೇ, ಕರ್ನಾಟಕದಲ್ಲಿ 223 ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಇನ್ನು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005ರಲ್ಲಿ ಏನಾಗುತ್ತೆ, ಈ ಕಾಯ್ದೆ ಮಂಡನೆ ಆಗುತ್ತೆ. 23 ಆಗಸ್ಟ್ 2005ರಲ್ಲಿ ಅಂಗೀಕರಿಸಲಾಗುತ್ತೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ, ಎಸ್ಪೆಷಲಿ ನಿಮ್ಮ PDO ಎಕ್ಸಾಮ್ನಲ್ಲಿ ಕೇಳ್ತಾರೆ. ಏನು ಅಂದರೆ, ಈ ನರೇಗಾ ಕಾಯ್ದೆ ಯಾವಾಗ ಅಂಗೀಕಾರ ಆಯಿತು? 23 ಆಗಸ್ಟ್ 2005ರಲ್ಲಿ ಅಂಗೀಕಾರ ಆಗುತ್ತೆ. ಮುಂದೆ 2006ರಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ರಘುವಂಶ ಪ್ರಸಾದ್ ಸಿಂಗ್ ಸಂಸತ್ನಲ್ಲಿ ಮಸೂದೆಯನ್ನು ಮಂಡಿಸ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಅಂಗೀಕಾರ ಆಯಿತು, ಯಾವಾಗ ಜಾರಿಗೆ ಬಂತು, ಅದು ಕೂಡ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕೋಡ್ ವಿತೌಟ್ ಬ್ಯಾರಿಯರ್ಸ್ ಯಾವ ಕಂಪನಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಇನ್ಫೋಸಿಸ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಮೈಕ್ರೋಸಾಫ್ಟ್ ಕಂಪನಿ ಕೋಡ್ ವಿತೌಟ್ ಬ್ಯಾರಿಯರ್ಸ್ ಅನ್ನುವಂತಹ ಒಂದು ಏನು ಯೋಜನೆ ಇದೆ ಅದಕ್ಕೆ ಸಂಬಂಧಪಡುತ್ತೆ. ಈ ಕೋಡ್ ವಿತೌಟ್ ಬ್ಯಾರಿಯರ್ಸ್ನ ಅಡಿಯಲ್ಲಿ 2024ರಲ್ಲಿ 75,000 ಒಂದು ಮಹಿಳಾ ಡೆವಲಪರ್ಸ್ಗಳಿಗೆ ತಾಂತ್ರಿಕ ತರಬೇತಿಯನ್ನು, ಟೆಕ್ನಿಕಲ್ ಒಂದು ಸ್ಕಿಲ್ಲನ್ನು ಕಲಿಸೋಕೆ, ಟೆಕ್ನಿಕಲ್ ನಾಲೆಡ್ಜನ್ನು ಕೊಡೋಕೆ, ತರಬೇತಿಯನ್ನು ಕೊಡೋಕೆ ಮೈಕ್ರೋಸಾಫ್ಟ್ ಕಂಪನಿ ಮುಂದಾಗಿರುತ್ತೆ. ಈ ಒಂದು ಕೋಡ್ ವಿತೌಟ್ ಬ್ಯಾರಿಯರ್ಸ್ ಅನ್ನುವಂತಹ ಯೋಜನೆ ಏನಿದೆ, ಒಂದು ಟೆಕ್ನಾಲಜಿ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಿಜಿಟಲ್ ಟೆಕ್ನಾಲಜಿ, ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಒಂದು ಲಿಂಗ ಸಮಾನತೆಯನ್ನು ಅಥವಾ ಲಿಂಗ ಅನುಪಾತವನ್ನು ಕಡಿಮೆ ಮಾಡೋಕೆ, ಲಿಂಗ ಸಮಾನತೆಯನ್ನು ತರೋಕೆ ಈ ಒಂದು ಕೋಡ್ ವಿತೌಟ್ ಬ್ಯಾರಿಯರ್ಸ್ ಅನ್ನುವಂತಹ ಯೋಜನೆಯನ್ನು 2021ರಲ್ಲಿ ಮೈಕ್ರೋಸಾಫ್ಟ್ ಕಂಪನಿ ಸ್ಟಾರ್ಟ್ ಮಾಡುತ್ತೆ. ಸೊ ಮೈಕ್ರೋಸಾಫ್ಟ್ ಕಂಪನಿಯ ಪ್ರಸ್ತುತ CEO ಯಾರಿದ್ದಾರೆ? ಸತ್ಯ ನಾಡೆಲ್ಲಾ ಭಾರತೀಯ ಮೂಲದವರು. ಇವರು ಮೈಕ್ರೋಸಾಫ್ಟ್ ಕಂಪನಿಯ ಪ್ರಸ್ತುತ CEO ಇದ್ದಾರೆ. ಹಾಗೆ ಗೂಗಲ್ ಕಂಪನಿಯ CEO ಯಾರಿದ್ದಾರೆ? ಸುಂದರ್ ಪಿಚೈ. ಇವರು ಕೂಡ ಭಾರತೀಯರು. ಸುಂದರ್ ಪಿಚೈ ಗೂಗಲ್ ಕಂಪನಿಯ CEO ಆಗಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಜೀತ ಪದ್ಧತಿ ನಿರ್ಮೂಲನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಫೆಬ್ರವರಿ 9, ಜನವರಿ 9, ಫೆಬ್ರವರಿ 19, ಜನವರಿ 19. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಪ್ರತಿ ವರ್ಷ ಫೆಬ್ರವರಿ 9ರಂದು ಜೀತ ಪದ್ಧತಿ ನಿರ್ಮೂಲನಾ ದಿನವನ್ನು ಆಚರಣೆ ಮಾಡ್ತಾರೆ. ಈ ಜೀತ ಪದ್ಧತಿ ರದ್ದತಿ ಕಾಯ್ದೆ ಏನಿದೆ 1976ರಲ್ಲಿ ಜಾರಿಗೆ ಬಂತು. ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾವಾಗ ಜಾರಿಗೆ ಬಂತು ಅಂತ ಹೇಳಿ. 1976ರಲ್ಲಿ ಜಾರಿಗೆ ಬರುತ್ತೆ. ಈ ಜೀತ ಪದ್ಧತಿ ಕಾಯ್ದೆ 1976ರ ಪ್ರಕಾರ ಏನಾದರೂ ಅಪರಾಧಗಳನ್ನು ಎಸಗಿದ್ರೆ 3 ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆ ವಿಧಿಸಲಾಗುತ್ತೆ. ಸೊ ಈ ಒಂದು ಕಾಯ್ದೆ ಏನಿದೆ ಅದರ ಬಗ್ಗೆ ತಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಜೀತ ಪದ್ಧತಿ ಕಾಯ್ದೆ 1976ರ ಅಡಿ ಎಸಗಲಾದ ಅಪರಾಧಗಳಿಗೆ 3 ವರ್ಷಗಳವರೆಗೆ ಒಂದು ಕಾರಾಗೃಹ ಶಿಕ್ಷೆ ಮತ್ತು ದಂಡನೆ ಇರುತ್ತೆ. 9 ಫೆಬ್ರವರಿ 1976ರಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತೆ. ದುರ್ಬಲ ವರ್ಗದ ಜನರ ಆರ್ಥಿಕ ಮತ್ತು ದೈಹಿಕ ಶೋಷಣೆಯನ್ನು ತಡೆಗಟ್ಟುವಂತಹ ಉದ್ದೇಶದಿಂದ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳಿಗಾಗಿ ಬಂಧಿತ ಕಾರ್ಮಿಕ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡೋಕೆ ಒಂದು ಈ ಕಾಯ್ದೆ ಉದ್ದೇಶ ಹೊಂದಿರುತ್ತೆ. ಒಂದು ಬಾಂಡೆಡ್ ಲೇಬರ್ ಸಿಸ್ಟಮ್ ಏನು ಬರುತ್ತೆ ಅದನ್ನು ತೆಗೆದುಹಾಕೋಕೆ. ಇನ್ನು ಮುಂದಿನ ಪ್ರಶ್ನೆ, ಎಷ್ಟು ವರ್ಷದ ಒಳಗಿನ ಮಕ್ಕಳನ್ನು ಕೆಲಸಗಳಲ್ಲಿ ಬಾಲ ಕಾರ್ಮಿಕರು ಎಂದು ಪರಿಗಣಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು 12 ವರ್ಷ, 14 ವರ್ಷ, 16 ವರ್ಷ, 18 ವರ್ಷ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. 14 ವರ್ಷದ ಒಳಗಿನ ಒಂದು ಮಕ್ಕಳನ್ನು ಬಾಲ ಕಾರ್ಮಿಕರು ಅಂತ ಹೇಳಿ ಪರಿಗಣಿಸಲಾಗುತ್ತೆ. 5ರಿಂದ 14 ವರ್ಷದ ಮಕ್ಕಳನ್ನು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಬಾಲ ಕಾರ್ಮಿಕರನ್ನು ರಕ್ಷಣೆ ಮಾಡಲಾಗಿದೆ. ಕರ್ನಾಟಕದ ಚಿಕ್ಕಬಳ್ಳಾಪುರನಲ್ಲಿ ಅತಿ ಹೆಚ್ಚು ಒಂದು ಬಾಲ ಕಾರ್ಮಿಕರನ್ನು ರಕ್ಷಣೆ ಮಾಡಿರ್ತಾರೆ. 5ರಿಂದ 14 ವರ್ಷದ ಮಕ್ಕಳನ್ನು ಬಾಲ ಕಾರ್ಮಿಕರು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಈ ಒಂದು ಏಜ್ನ ಒಂದು ರೇಂಜ್ ಏನಿದೆ ಅದು ಕೂಡ ನೆನಪಿಟ್ಕೋಬೇಕು. 5ರಿಂದ 14 ವರ್ಷ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಸುಮಾರು 1 ಕೋಟಿಗಿಂತ ಅಧಿಕ ಬಾಲ ಕಾರ್ಮಿಕರಿದ್ದಾರೆ.
ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇರುವಂತಹ ವಿಷಯಗಳು ಏನಂದ್ರೆ ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿರ್ತಾರೆ. ಹಾಗೆ ಕರ್ನಾಟಕದ ಒಂದು ತೋಟಗಾರಿಕಾ ಇಲಾಖೆ ಜೇಂಕಾರ್ ಬ್ರ್ಯಾಂಡ್ನ ಅಡಿಯಲ್ಲಿ ಜೇನುತುಪ್ಪವನ್ನು ಮಾರಾಟ ಮಾಡ್ತಾ ಇದೆ. ಹಾಗೆ ಕರ್ನಾಟಕದ ಒಂದು ಗುಲ್ಬರ್ಗಾದ ತೊಗರಿ ಮಂಡಳಿ ಏನಿದೆ ಅದು ಭೀಮಾ ಬ್ರ್ಯಾಂಡ್ ಅಡಿಯಲ್ಲಿ ತೊಗರಿಯನ್ನ ಆನ್ಲೈನ್ ಮುಖಾಂತರ ಮತ್ತು ಪೋಸ್ಟ್ಗಳ ಮುಖಾಂತರ ಒಂದು ಬ್ರ್ಯಾಂಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ತೊಗರಿಯನ್ನ ಮಾರಾಟ ಮಾಡ್ತಾ ಇದೆ. ಹಾಗೆ ಕರ್ನಾಟಕದ ದೇವನಹಳ್ಳಿಯಲ್ಲಿರುವಂತಹ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ವಾರ್ಷಿಕ ಉತ್ತಮ ಒಂದು ಏರ್ಪೋರ್ಟ್ ವಿಮಾನ ಸ್ಥಾನ ಅಥವಾ ವಿಮಾನಯಾನದ ಒಂದು ವಿಷಯಕ್ಕಾಗಿ ಉತ್ತಮ ಏರ್ಪೋರ್ಟ್ ಅನ್ನುವಂತಹ ಪ್ರಶಸ್ತಿ ಬಂದಿದೆ. ವಾರ್ಷಿಕ ಉತ್ತಮ ಏರ್ಪೋರ್ಟ್ ಅಂತ ಹೇಳಿ ಇಷ್ಟು ಪಾಯಿಂಟ್ಗಳನ್ನು ತಾವು ನೆನ್ಪಿಡ್ಕೋಬೇಕು, ಉತ್ತಮ ವಿಮಾನ ನಿಲ್ದಾಣ ಅಂತ ಹೇಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಭಾರತೀಯ ಕ್ರೀಡಾಪಟುವಿನ ಫಲಕವನ್ನು ಪ್ರಖ್ಯಾತ ಸ್ವಿಟ್ಜರ್ಲ್ಯಾಂಡ್ನ ಐಸ್ ಪ್ಯಾಲೇಸ್ನಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ವಿರಾಟ್ ಕೊಹ್ಲಿ, ನೀರಜ್ ಚೋಪ್ರಾ, ಅಭಿನವ್ ಬಿಂದ್ರಾ, ರೋಹಿತ್ ಶರ್ಮಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ನೀರಜ್ ಚೋಪ್ರಾ ಅವರ ಒಂದು ಫಲಕ ಏನಿದೆ ಅದನ್ನು ಪ್ರಖ್ಯಾತ ಸ್ವಿಟ್ಜರ್ಲ್ಯಾಂಡ್ನ ಐಸ್ ಪ್ಯಾಲೇಸ್ನಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಂಗ್ ಫ್ರಾಚೋಸ್ನಲ್ಲಿರುವಂತಹ ಪ್ರಖ್ಯಾತ ಐಸ್ ಪ್ಯಾಲೇಸ್ನಲ್ಲಿ ಈ ಫಲಕವನ್ನು ಒಲಿಂಪಿಕ್ ಪದಕ ವಿಜೇತರಾದಂತಹ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ ತಮ್ಮ ಫಲಕವನ್ನು. ನೀರಜ್ ಚೋಪ್ರಾ ಅವರು ಟೋಕಿಯೋ ಒಲಿಂಪಿಕ್ನಲ್ಲಿ ಜಾವ್ಲಿನ್ ಥ್ರೋನಲ್ಲಿ ಚಿನ್ನದ ಪದಕವನ್ನು ಪಡ್ಕೋತಾರೆ. ಸೊ ಅವರಿಗೆ ಗೋಲ್ಡನ್ ಬಾಯ್ ಅಂತ ಕರೀತಾರೆ, ಹೆಸರಿದೆ ಗೋಲ್ಡನ್ ಬಾಯ್ ಅಂತ. ಎಕ್ಸಾಮ್ನಲ್ಲಿ ಕೇಳಬಹುದು ಗೋಲ್ಡನ್ ಬಾಯ್ ಅಂತ ಯಾರಿಗೆ ಕರೀತಾರೆ ಅಂತ. ಸೊ ನೀರಜ್ ಚೋಪ್ರಾ ಅವ್ರಿಗೆ ಗೋಲ್ಡನ್ ಬಾಯ್ ಅಂತ ಕರೀತಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಂಗ್ ಫ್ರಾಜೋಸ್ನಲ್ಲಿರುವಂತಹ ಪ್ರಖ್ಯಾತ ಐಸ್ ಪ್ಯಾಲೇಸ್ನಲ್ಲಿ ಈ ಒಂದು ಫಲಕವನ್ನು ಅವರು ಅನಾವರಣ ಮಾಡಿರ್ತಾರೆ, ಅದನ್ನು ಓಪನ್ ಮಾಡಿರ್ತಾರೆ, ಅನಾವರಣ ಮಾಡಿರ್ತಾರೆ. ಸೊ ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. 2024 ಒಲಿಂಪಿಕ್ಸ್ ಕ್ರೀಡಾಕೂಟ ಪ್ಯಾರಿಸ್ನಲ್ಲಿ ನಡೆಯಲಿದೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಪರಶುರಾಮ್ ಥೀಮ್ ಪಾರ್ಕ್ ಕರ್ನಾಟಕದ ಉಡುಪಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ CID ತನಿಖೆ ನಡೀತಾ ಇದೆ. ಪರಶುರಾಮ್ ಥೀಮ್ ಪಾರ್ಕ್ಗೆ ಸಂಬಂಧಪಟ್ಟಂತೆ 2001ರಲ್ಲಿ ರಕ್ಷಣಾ ವಲಯದಲ್ಲಿ ಖಾಸಗಿ ಹೂಡಿಕೆಯನ್ನು ಆರಂಭಿಸಲಾಯಿತು. ಸೊ ಈ ಎಲ್ಲ ಒನ್ಲೈನರ್ ಪಾಯಿಂಟ್ಗಳನ್ನು ತಾವು ನೆನ್ಪಿಟ್ಕೋಬೇಕಾಗತ್ತೆ. ಈ ವರ್ಷ ಎಲ್ಲಿ ನಡೀತಾ ಇದೆ ಒಲಿಂಪಿಕ್ಸ್, ಅದು ಬಹಳಷ್ಟು ಇಂಪಾರ್ಟೆಂಟ್. 2024ರಲ್ಲಿ ಒಲಿಂಪಿಕ್ಸ್ ಪ್ಯಾರಿಸ್ನಲ್ಲಿ ನಡೆಯುತ್ತೆ. ಸೊ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಯುತ್ತೆ. ಸೊ ಬೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ನ ಟೆಲಿಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಯಿನ್ ಟು ಲರ್ನ್ನ ವೆಬ್ಸೈಟ್ನಲ್ಲಿ 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಏನಿದೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ತಾವು 250 ರೂಪಾಯಿಗಳ ಒಂದು ಕೋರ್ಸ್ ಆಗಿರುತ್ತೆ. ಸೊ ಈ ಕೋರ್ಸ್ನ ಅಡಿಯಲ್ಲಿ ನೀವು 2023 ಹಾಗೂ 2024ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟನ್ನು ಪಡ್ಕೋಬೋದು. ಬೋತ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.